ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಕೆಲವು ಸತ್ಯಾಂಶಗಳು ಮುಂದೆ ಇಡಬೇಕು ಅಂತ ಇದ್ದೀವಿ. ಅದರಲ್ಲಿ ಯಾರೂ ತಗೊಳ್ಬೇಡಿ, ಆಗಬೇಡಿ. ಏನಕ್ಕೆ ಅಂದರೆ, ಈ ಗೋಹತ್ಯದ ಬಗ್ಗೆ ಸುಮಾರು ಈಗ ವಿಡಿಯೋಗಳು ಬರ್ತಾನೆ ಐತೆ. ಅಲ್ಲಿ ಗೋವನ್ನು ಹಿಡಿದ್ರು, ಇಲ್ಲಿ ದನನ್ನು ಹಿಡಿದ್ರು, ಅಲ್ಲಿ ಲಾರಿ ಸಿಗಾಕೊಂತು, ಅವ್ರನ್ನ ಹಿಡಿದು ನಾವು ಕಾನೂನಿಗೆ ಒಪ್ಪಿಸಿದ್ದೀವಿ. ಓಕೆ, ಕಾನೂನಿಗೆ ಒಪ್ಪಿಸೋದು ಒಳ್ಳೆಯದು. ಇಲ್ಲೊಂದು ನೀತಿ ನ್ಯಾಯ ಐತೆ, ನಿಯಮ ಐತೆ, ಅದನ್ನು ಪಾಲಿಸಲೇಬೇಕು. ಅದು ಯಾರಾದರೂ ಸರಿ, ಅದು ಯಾವ ಜಾತಿ ಆದರೂ ಸರಿ, ಜಾತಿಗೆ ಹೇಳ್ತಾ ಇಲ್ಲ ನಾನು. ಇಲ್ಲಿ ಗೋಹತ್ಯೆ ಮಾಡಿದಾಗ ಬಂದು ಹಿಡಿಯೋರು, ಓಡಾಡೋರು ಸುಮಾರು ಜನ ಅವರೇ. ಆಯಿತಾ? ನಮ್ಮ ತಾಯಿ ಅದು, ಆ ತಾಯಿನ ನೀವು ಕೊಲ್ಲಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಅದು ರಾಜಕೀಯದನೋ ಧರ್ಮಕೀಯನೋ ಅದು ಗೊತ್ತಿಲ್ಲ, ಅದು ಅವ್ರವ್ರು ಬಿಟ್ಟಿದ್ದು. ನಾನು ಸುಮಾರು ಓಲ್ಡ್ ಏಜ್ ಹೋಮ್ಗೆ ಹೋಗಿದ್ದೀವಿ. ಈ ಓಲ್ಡ್ ಏಜ್ ಹೋಮಲ್ಲಿ ನಾನು ಕಂಡಂಗೆ 99% ನಮ್ಮ ಈ ಹಿಂದೂ ಜನಾಂಗದ ತಾಯಿಂದರೇ ಇದ್ದಾರೆ. ಅದೇನಕ್ಕೆ ಅಂತ ಯಾರಾದರೂ ಒಬ್ಬರು ಹೋಗಿ ಕೇಳಿದಾರ? ಮುಸಲ್ಮಾನರಿಗೆ ಅಲ್ಲಿ ನೋಡಲಿಲ್ಲ ನಾನು. ಆಲ್ಮೋಸ್ಟ್ 99% ನೋಡಲಿಲ್ಲ. ನಾನೊಂದು ಮನೆಗೆ ಹೋಗಿ ಟ್ರೀಟ್ಮೆಂಟು ಅದು ಇದು ಕೊಡ್ತಾಯಿರ್ತೀವಿ, ಸಣ್ಣ ಪುಟ್ಟ, ಅಷ್ಟೊಂದು ಜೋರಾಗಿಲ್ಲ, ನಮ್ಮ ಕೈಯಲ್ಲಿ ಆಗುವಷ್ಟು ನಾವು ಮಾಡ್ತಾಯಿರ್ತೀವಿ. ಆದರೆ ಈ ತಾಯಿ ಅಂತ ಹೇಳಿ ಈ ದನ ಕರುವನ್ನು ಕಾಪಾಡೋದು, ಅದು ಮಾಡಿ, ಅದ್ರ ಜೊತೆಗೆ ಇದು ಮಾಡಿ. ಯಾಕಂದರೆ ನಮ್ಮ ಜನ್ಮ ಕೊಟ್ಟಿರೋ ತಾಯಿ, ಅವ್ರಿಗೆ ಕಾಪಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿ. ಇಲ್ಲಿ ಓಲ್ಡ್ ಏಜ್ ಹೋಮ್ಗಳು ಮುಚ್ಚಿಬಿಡ್ಬೇಕು ಅಂತ ಕೆಲಸ ಮಾಡಿ. ನೀವು ಅಲ್ಲಿ ಹೋಗಿ ಧರಣಿ ಮಾಡಿ. ಅದು ಯಾರ್ಯಾರು ಕರ್ಕೊಂಡೋಗಿ ಬಿಡ್ತಾರೆ ಅನ್ನೋದು ನೀವು ಅದನ್ನು ಕಂಡಿಡೀರಿ. ಅವ್ರನ್ನ ಮೆಟ್ಟು ತೊಗೊಂಡು ಹೊಡೀರಿ. ಯಾಕಂದರೆ 9 ತಿಂಗಳು ಗರ್ಭಾಶಯದಲ್ಲಿ ಇಟ್ಕೊಂಡು ಇವ್ರನ್ನ ಮುಚ್ಚುವುದಾಗಲಿ, ಎಲ್ಲ ಟಾಯ್ಲೆಟ್ ಮಾಡೋದಾಗಲಿ ಎಲ್ಲನೂ ಕ್ಲೀನ್ ಮಾಡಿ ನಮಗೆ ಒಬ್ಬ ವ್ಯಕ್ತಿಯಾಗಿ ರೂಪಿಸಿ ನಮ್ಮ ಸಮಾಜಕ್ಕೆ ಬಿಡ್ತೀವಲ್ಲ, ಆ ಕೆಲಸ ಎಷ್ಟೊಂದು ದೊಡ್ಡ ಪ್ರಾಸೆಸ್ಸು ಅಂದರೆ ಅದು ಲೇಡೀಸಿಗೆ ಗೊತ್ತಾಗುತ್ತೆ, ಹೆಂಗಸರಿಗೆ ಗೊತ್ತಾಗುತ್ತೆ, ಒಂದು ತಾಯಿಗೆ ಗೊತ್ತಾಗುತ್ತೆ. ಗಂಡಸರಿಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಆ ನೋವು, ಒಂದು ಹೆರಿಗೆ ನೋವು ಅಂದರೆ ಒಂದು ಸಾವಿನ ನೋವಿಗಿಂತ ಸಾವಿನ ನೋವು 100% ಆದರೆ ಇದು 80% ಬರುತ್ತೆ ಅಂತೆ. ಅಷ್ಟು ಕಷ್ಟಪಟ್ಟು ನಮ್ಮನ್ನ ಸಾಕಿ ನಾವು ದೊಡ್ಡದಾದಾಗ ಅಥವಾ ಓದ್ಬಿಟ್ಟು ಹೊರಗಡೆ ಹೋದಾಗ, ಇಲ್ಲ ಸೊಸೆ ಅವ್ರಿಗೆ ಜಗಳ ಆಗ್ತಾಯಿತ್ತೆ ಅಂತಂದಾಗ ನಾವು ಕರ್ಕೊಂಡೋಗಿ ಓಲ್ಡ್ ಏಜ್ ಹೋಮಿಗೆ ಬಿಡ್ತೀವಿ. ನೀವು ಅದನ್ನು ಸ್ವಲ್ಪ ಕಂಡುಹಿಡೀರಿ, ಯಾರ್ಯಾರು ಬಿಡ್ತಾವ್ರೆ. ಇಲ್ಲಿ ಓಲ್ಡ್ ಏಜ್ ಹೋಮು ಒಂದೂ ಇರಬಾರ್ದು, ಅದು ನನ್ನ ಕನಸು. ಇದು ಯಾವ ಧರ್ಮಕ್ಕೂ ಎದುರಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಆಗಿರಬೇಕು ನಿಮಗೆ. ಯಾವ ಧರ್ಮಕ್ಕೂ ಎದುರಲ್ಲ. ಆದರೆ ಈ ಓಲ್ಡ್ ಏಜ್ ಹೋಮಲ್ಲಿ ಕರ್ಕೊಂಡೋಗಿ ಬಿಡೋರು ಮಾಮೂಲಿ ಜನ ಅಂತ ನೀವು ತಿಳ್ಕೊಬೇಡಿ. ಅವರ ಹೆಸರು ಅಕ್ಷರಗಳ ಮೇಲೆ ಬರೆದಿಟ್ಟಿರೋರವರು. ಓದದೇ ಇರೋರು ಅಂತ ಹೇಳಕ್ಕೆ ಬರಲ್ಲ. ಓದದೇ ಇರೋರು ಯಾರೂ ಬಿಡ್ತಾ ಇಲ್ಲ, ಒಬ್ಬರು ಬಿಡಲ್ಲ ನೋಡಿ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಒಳ್ಳೆ ಆಫೀಸರ್ಗಳು, ನಮಗೆ ನೋಡೋಕ್ಕಾಗಲ್ಲ, ಅದು ಏನೋ ಕಾಸು ಖರ್ಚು ಮಾಡ್ತೀವಿ, ನೋಡೋಕ್ಕಾಗಲ್ಲ. ಇದೇ ಮಾತು ತಾಯಿ ಯಾವತ್ತು ಅಂದಿದ್ರೆ ಏನಾಗೋದು? ಲೆಕ್ಕಾಕಿ ನೀವು. ಇದೇ ಮಾತು ಚಿಕ್ಕ ವಯಸ್ಸಲ್ಲಿ ತಾಯಿ ಇದು ಹೇಳಿದರೆ ಏನಾಗುತ್ತೆ ಅಲ್ವಾ? ಅದನ್ನು ಯೋಚನೆ ಮಾಡಿ ನೀವು ನೋಡಿಬಿಟ್ಟು ಇಲ್ಲಿ ಓಲ್ಡ್ ಏಜ್ ಹೋಮ್ ಮುಚ್ಚಬೇಕು ಅಂಥ ಕೆಲಸಗಳನ್ನು ಮಾಡಿ. ನನ್ನ ಸಪೋರ್ಟ್ ಇರ್ತೈತೆ. ನಾನು ಅದಕ್ಕೆ ಯಾರು ಅದಕ್ಕೆ ಮುಂದೆ ಬರ್ತಾರೋ ಅದಕ್ಕೆ ಸಪೋರ್ಟ್ ನಾನು ಮಾಡ್ತೀನಿ 100%. ಆಯಿತಾ? ಸಲ್ಯೂಟ್.